Hey guys, ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು DMG Vlogs. ನಾನು ದೇವಿ. ಸೊ ಈ ವಿಡಿಯೋದಲ್ಲಿ ನಾನು ನೀವು ಆ್ಯಕ್ಚುಲಿ ತಮ್ಬ್ನೇಲಲ್ಲಿ ನೋಡಿರೋ ಹಂಗೆ ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ಅಥವಾ ನಾನು ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡ್ಕೊತಿದ್ದೀನಿ ಅಂದರೆ ಬೇಸಿಕಲಿ ನಾನು ಇವಾಗ 9th ಮಂತ್ ಕಂಪ್ಲೀಟೆಡು. ಸೊ ಡೆಲಿವರಿಗೆ ಹೋಗಬೇಕು. ಸೊ ಆ ಡೆಲಿವರಿ ಟೈಮಲ್ಲಿ ಏನೇನು ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಬೇಸಿಕಲಿ 2 ಪಾರ್ಟಾಗಿ ಮಾಡಿರ್ತೀನಿ. ಫಸ್ಟ್ ಪಾರ್ಟಲ್ಲಿ ಬಂದು ಪಾಪುಗೆ ಏನು ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೆಕೆಂಡ್ ಪಾರ್ಟಲ್ಲಿ ನನಗೆ ಮತ್ತು ಸಂಜುಗೆ ಏನು ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ 2 ವಿಡಿಯೋನೂ ನೋಡಿ. ಸೊ ನಿಮ್ಗೆ ಫುಲ್ ಐಡಿಯಾ ಸಿಗುತ್ತೆ ಹಾಸ್ಪಿಟಲ್ ಬ್ಯಾಗ್ದು ಏನೇನು ಪ್ಯಾಕ್ ಮಾಡ್ಕೋಬೇಕು ಅಂತ. ಯೂಶ್ವಲಿ ರೆಕಮೆಂಡ್ ಮಾಡೋದು ಒಂದ್ಸಲ ನೀವು 36 ವೀಕ್ ಅಂದರೆ ಒಂದ್ಸಲ 9 ತಿಂಗ್ಳಿಗೆ ಬೀಳುತ್ತಲ್ಲ, 8 ಕಂಪ್ಲೀಟಾಗಿ 9ಕ್ಕೆ ಬೀಳುತ್ತಲ್ಲ. ಸೊ ಆವಾಗ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ಆವಾಗ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡಿ ಇಟ್ಟಿರಬೇಕು ಅಂತ ಡಾಕ್ಟರು ಹೇಳೋದು. ನಾನು ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸು ಅದು ಇದು ನೋಡಿರೋದ್ಮೇಲೆ ಅದೇ ಥರ ಎಲ್ಲರೂ ಹೇಳೋದು. ಸೊ ಒಂದ್ಸಲ ನೀವು 8 ತಿಂಗಳು ಮುಗಿದು 9 ತಿಂಗಳು ಬಿದ್ದ ತಕ್ಷಣ ಬಿದ್ದ ತಕ್ಷಣ ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಆರ್ಡರ್ ಎಲ್ಲ ಮಾಡಿಕೊಂಡು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ 9th ಮಂತಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರೆ ಸೊ ಯಾವಾಗ ಡೆಲಿವರಿ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಯಾವಾಗಲೂ ರೆಡಿಯಾಗಿದ್ದರೆ ಸೊ ಆ ಲಾಸ್ಟ್ ಮಿನಿಟ್ ಟೆನ್ಷನ್ಗಳು ಏನಿರ್ತವೆ ಅವೆಲ್ಲ ಏನೂ ಇರೋಲ್ಲ, ಅಥವಾ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಾಗಲ್ಲ ಮನೇಲಿ. ಸೊ ಅವೆಲ್ಲ ಟೆನ್ಷನ್ ಇರೋಲ್ಲ. ನೀವು ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಸೊ ಈಗ ಎಮರ್ಜೆನ್ಸಿ ಬಂದೇನೋ ಒಂದು ಹೋಗ್ತಿದ್ರೆ ಜಸ್ಟ್ ಬ್ಯಾಗ್ನೇ ತಗೊಂಡು ಹೋಗೋದಷ್ಟೇ. ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಹೇಳಬೇಕು ಅಂದರೆ ಲೈಕ್ ಮಾಡಿ, ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ. ಸೊ ನನ್ನ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದ್ರ ಜೊತೆಗೆ ನಾನು ಇನ್ಸ್ಟಾಲೂ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಇನ್ಸ್ಟಾ ಹ್ಯಾಂಡಲ್ ಹಾಕಿರ್ತೀನಿ ಇಲ್ಲಿ. ಸೊ ಇನ್ಸ್ಟಾಲೂ ಫಾಲೋ ಮಾಡಿ, ನನ್ನ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಇವಾಗ ಹೇಗೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿದ್ದೀನಿ ಅಂದರೆ ಫಸ್ಟು ಒಂದಷ್ಟು ವೀಡಿಯೋಸ್ನ ನೋಡಿ ಅದ್ರ ಮೇಲೆ ಒಂದಷ್ಟು ಚೆಕ್ ಲಿಸ್ಟ್ನ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ನಂದು ಎಕ್ಸ್ಪೀರಿಯೆನ್ಸು, ನನಗೆ ಇದು ಬಂದು ಸೆಕೆಂಡ್ ಬೇಬಿ. ಸೊ ನನ್ನ ಫಸ್ಟ್ ಬೇಬಿಯಲ್ಲಿ ಏನೇನು ಐ ಥಾಟ್ ಇಟ್ ವಾಸ್ ಮಿಸ್ಸಿಂಗ್ ಅನಿಸುತ್ತೆ ಅಥವಾ ಆ ಟೈಮಲ್ಲಿ ಏನೇನು ಮಿಸ್ಸಿಂಗ್ ಇತ್ತು ಸೊ ಅದನ್ನು ನನಗೆ ನೆನಪಿರೋಷ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಒಂದಷ್ಟು ಐಟಮ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಈ ಸಲ ಹಾಸ್ಪಿಟಲ್ ಬ್ಯಾಗಲ್ಲಿ ಬೇಸಿಕಲಿ. ಸೊ ಆ ಎಕ್ಸ್ಪೀರಿಯೆನ್ಸು ಪ್ಲಸ್ ನಾನು ವೀಡಿಯೋಸ್ ನೋಡಿರೋದು, ಸೊ ಇದೆಲ್ಲದ್ರ ಮೇಲೆ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಸಜೆಷನ್ ಏನು ಅಂದರೆ ನೀವು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋವಾಗ ನಿಮ್ಮದು ಡೆಲಿವರಿ ಟೈಪ್ನ ನೋಡ್ಕೊಳ್ಳಿ. ಅಂದರೆ ನಿಮ್ಮದು ಡೆಲಿವರಿ ಹೀಗೆ ಆಗಬೇಕು ಅಂತ ಮೊದಲೇ ಪ್ಲ್ಯಾನ್ ಏನಾದರೂ ಮಾಡಿದಿದ್ರೆ, ಅಂದರೆ ನನ್ನ ಫಸ್ಟ್ ಪಾಪು ಬಂದು ನಾರ್ಮಲ್ ಡೆಲಿವರಿ ಆಗಿತ್ತು. ಸೊ ಈ ಪಾಪುನು ನಾರ್ಮಲ್ ಡೆಲಿವರಿಗೆ ಫಾರ್ ನೌ ವಿ ಆರ್ ಏಮಿಂಗ್. ಸೊ ಗೊತ್ತಿಲ್ಲ ಲಾಸ್ಟ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಯಾಕೆ ಅದನ್ನ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಯಾವ ಟೈಪ್ ಆಫ್ ಡೆಲಿವರಿ ಅಂದರೆ ನಿಮಗೆ ಸಿಸೇರಿಯನ್ ಆಗುತ್ತಾ ಅಥವಾ ನಾರ್ಮಲ್ ಡೆಲಿವರಿ ಆಗುತ್ತಾ ಅನ್ನೋದ್ರ ಮೇಲೆ ನಾವು ಎಷ್ಟು ದಿನ ಹಾಸ್ಪಿಟಲಲ್ಲಿ ಇರ್ತೀವಿ ಅನ್ನೋದು ವೇರಿ ಆಗುತ್ತೆ. ಅಂದರೆ ಯೂಶ್ವಲಿ ಸಿಸೇರಿಯನ್ ಡೆಲಿವರಿ ಆದರೆ 1-2 ಡೇಸ್ ಎಕ್ಸ್ಟ್ರಾಸ್ ಇರ್ಬೋದು, ಅಂದರೆ ಒಂದು 5-6 ಡೇಸ್ ಆ ಥರ. ನಾರ್ಮಲ್ ಡೆಲಿವರಿ ಆದರೆ 3 to 4 ಡೇಸ್ ಸ್ಟೇ ಇರುತ್ತೆ ಯೂಶ್ವಲಿ, ಇಫ್ ಬೋತ್ ಪಾಪು ಮತ್ತು ನೀವು ಹೆಲ್ದಿಯಾಗಿದ್ದರೆ. ಸೊ ಈ ಥರ ಬೇಸ್ಡ್ ಆನ್ ಯಾವುದು ನಿಮಗೆ ಡೆಲಿವರಿ ಆಗುತ್ತೆ ಅದ್ರ ಮೇಲೆ 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಇದನ್ನು ಎಷ್ಟು ಡೇಸ್ ಇರ್ತೀರಾ ಅಂತ ನೋಡಿಕೊಂಡು ಡೆಲಿವರಿ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳಿ. ಸೊ ನಾನಂತೂ 2ಕ್ಕೂ ಪ್ರಿಪೇರ್ ಆಗೇ ಪ್ಯಾಕ್ ಮಾಡಿದ್ದೀನಿ. ಅಂದರೆ ಒಂದು ನಂಬರ್ ಆಫ್ ಸೆಟ್ ಆಫ್ ಕ್ಲಾತ್ಸ್ ಏನಿರುತ್ತೆ ಅದನ್ನ 1-2 ಸೆಟ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಷ್ಟೇ. ಮೋಸ್ಟ್ಲಿ ಅಷ್ಟಿದ್ರೆ ಸಾಕು. ಬಟ್ ನೀವೇನಾದರೂ ಮೊದಲೇ ಪ್ಲ್ಯಾನ್ ಮಾಡಿ ಇನ್ನೊಂದು 2 ಐಟಮ್ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಬೇಕು ಅಂತ ಇದ್ದರೆ ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ಯುವರ್ ಪ್ಲ್ಯಾನ್. ಸೊ ನಾನು ಆ್ಯಕ್ಚುಲಿ ಈ ವಿಡಿಯೋನ ಫುಲ್ ಶೂಟ್ ಮಾಡಿದ್ದೆ, ಬಟ್ ಅದೇನೋ ಫೇಸು ಕತ್ಲೆ ಆಗೋ ರೂಮಲ್ಲಿ ಅಥವಾ ಏನಾಗೋ ಗೊತ್ತಿಲ್ಲ, ಫುಲ್ ಬ್ಲರ್ರಾಗಿ ಬಂದಿದೆ ಫೇಸು. ಸೊ ಅದಕ್ಕೆ ಐ ಥಾಟ್ ಇಂಟ್ರಡಕ್ಷನ್ ಸ್ವಲ್ಪ ಈ ವಿಡಿಯೋಲಿ ಕೊಡೋಣ, ಅದಾದಮೇಲೆ ಆ ವಿಡಿಯೋನ ಆ್ಯಡ್ ಮಾಡೋಣ ಅಂತ. ಸೊ ಇನ್ನು ಮುಂದಕ್ಕೆ ನೀವು ನೋಡೋ ವೀಡಿಯೋಸ್ ಎಲ್ಲ ಅದರಿಂದ ಆ್ಯಡ್ ಮಾಡಿರೋದು ಬರುತ್ತೆ. ಸೊ ಆ್ಯಕ್ಚುಯಲ್ ವೀಡಿಯೋ ಏನು ಶೂಟ್ ಮಾಡಿದ್ದೀನಿ ಅದು ಬರುತ್ತೆ. ಸೊ ಮಧ್ಯೆ ಒಂದು ಸ್ವಲ್ಪ ಬ್ಲರ್ರಾಗಿ ಬರ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಟ್ ಹೇಳೋ ಕಂಟೆಂಟ್ ಎಲ್ಲ ನೀಟಾಗಿ ಹೇಳಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಆಯಿತಾ. ಸೊ ಪ್ಯಾಕ್ ಮಾಡಿ ಇಟ್ಟಿದ್ದನ್ನ ನಮಗೆ ಮತ್ತೆ ಓಪನ್ ಮಾಡಿ ತೋರಿಸಿ ಮತ್ತೆ ಪ್ಯಾಕ್ ಮಾಡಿದ್ದೀನಿ. ಸೊ ಮತ್ತೆ ಪ್ಯಾಕ್ ಮಾಡೋವಾಗ ಹೆಂಗೆ ಪ್ಯಾಕ್ ಮಾಡಿದ್ದೆ, ಬ್ಯಾಗಲ್ಲಿ ಎಲ್ಲದನ್ನು ಹೆಂಗೆ ಆರ್ಗನೈಸ್ ಮಾಡಿ ಪ್ಯಾಕ್ ಮಾಡಿದ್ದೆ ಅಂತ ಆ ವಿಡಿಯೋ ಕ್ಲಿಪ್ನ ಇವಾಗ ಆ್ಯಡ್ ಮಾಡ್ತೀನಿ, ಅದು ನೋಡ್ಕೊಂಬನ್ನಿ. ಅದಾದಮೇಲೆ ಒಂದೊಂದನ್ನೇ ತೆಗೆದು ತೋರಿಸೋ ವೀಡಿಯೋಸ್ನ ಹಾಕ್ತೀನಿ. ಸೊ ಅದನ್ನು ನೋಡ್ಕೊಂಬನ್ನಿ.
ಓಕೆ, ನಾನು ಇವಾಗ 1 by 1 ತೋರಿಸ್ತಾ ಹೋಗ್ತೀನಿ. ಸೊ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಅದನ್ನ ತೆಗೆದು 1 by 1 ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಪ್ರೈಸು ಮತ್ತು ಬ್ರ್ಯಾಂಡು ನಾನು ಇಮೇಜು ನೆನಪಿದ್ರೆ ಹೇಳ್ತೀನಿ, ಇಲ್ಲಾಂದರೆ ನಾನು ಸ್ಕ್ರೀನ್ ಮೇಲೆ ಇಮೇಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಲ್ಲದೆ ನಾನು ಹಾಸ್ಪಿಟ್ಲಲ್ಲೂ ಒಂದು ಸಲ ವಿಚಾರಿಸಿದ್ದೆ ಲೀಸ್ಟ್ನ ಕೊಡಿ ಅಂತ, ಏನೇನು ತರಬೇಕು ಅಂತ. ಸೊ ಆ ಲೀಸ್ಟ್ನ ಕೂಡ ಅವ್ರು ಕೊಟ್ಟಿದ್ರು. ಸೊ ಅದನ್ನು ಕನ್ಸಿಡರ್ ಮಾಡಿ ನಾನು ಪ್ಯಾಕ್ ಮಾಡಿದ್ದೀನಿ. ಸೊ ಅದು ಸ್ಕ್ರೀನ್ಶಾಟ್ ಬೇಕಾದ್ರೆ ನಾನು ಆ್ಯಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ಕ್ಲಾತಿಂಗ್. ಸೊ ಕ್ಲಾತ್ಸ್ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ನಾನು ಆರ್ಡರ್ ಬೈ ಏನು ಹೋಗಲ್ಲ. ಸೊ ನನಗೆ ಏನು ಸಿಗುತ್ತೆ ಅದನ್ನ ಎತ್ತಿ ತೋರಿಸ್ತಾ ಹೋಗ್ತೀನಿ. ಸೊ ಈ ಥರ ಒಂದು ಪ್ಯಾಕ್ನ ತೊಗೊಂಡು, ಸೊ ಇದನ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ವಿ ಇದು ಬ್ಯಾಗ್ಸ್ನ. ಸೊ ಇದರಲ್ಲಿ ಈ ಥರ ಒಂದೊಂದೇ ಕ್ಲಾತ್ ಸೆಟ್ನ ಇಟ್ಟಿದ್ದೀನಿ. ಸೊ ಐ ಥಿಂಕ್ ಇದು ಒಂದು ಈ ಥರ ಇದೆ. ಇದು ಒನ್ಸಿ, ಎಷ್ಟು ಕ್ಯೂಟಾಗಿದೆ ನೋಡಿ. ಓಕೆ, ಇದು ಬಂದು H&Mದು. ನನಗೊಂದು ಅರ್ಥ ಆಗಲ್ಲ, ಏನು ಗೊತ್ತಾ, ಎಲ್ಲ ಕ್ಲಾತಲ್ಲೂ ಅನ್ನೋದ್ರಿಂದ ನ್ಯೂ ಬಾರ್ನ್ ಕ್ಲಾತ್ಸಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಒಂದು ಟ್ಯಾಗ್ ಹಾಕಿರ್ತಾರೆ ಗೊತ್ತಾ, ಇಲ್ಲಿ ಬ್ರ್ಯಾಂಡ್ದು ಸೈಜು ಮತ್ತು ಏನೋ ಹಾಕ್ಬಿಟ್ಟು. ಏನಕ್ಕೆ ಅದು ಹಾಕ್ತಾರೆ ಗುರು? ಅದನ್ನೆಲ್ಲ ಕಟ್ ಮಾಡಿ ಒಂದು ಇಷ್ಟ ಆಗಿತ್ತು ನಂದು ಅದೊಂದು. ಸೊ ಐ ರಿಯಲಿ ಡೋಂಟ್ ನೋ ಯಾಕೆ ಅದನ್ನು ಆ್ಯಡ್ ಮಾಡ್ತಾರೆ ಅವರು ಅಂತ. ಸೊ ಎನಿವೇ, ಸಚ್ ಅ ಕ್ಯೂಟ್ ಒನ್ಸಿ. ಸೊ ಈ ಥರ ಒನ್ಸಿ ಮತ್ತು ಇದಕ್ಕೆ ಪೇರ್ಸ್ ಇದೆ. ಸೊ ಈ ಥರ ಪ್ಯಾಂಟ್ ಬಂದಿದೆ ಮತ್ತು ಕ್ಯಾಪ್ ಇದೆ ಇದ್ರದ್ದು, ಮತ್ತು ಇದ್ರದ್ದು ಮಿಟನ್ಸ್ ಮತ್ತು ಸಾಕ್ಸ್ ತೊಗೊಂಡಿದ್ದೀನಿ. ಸೊ ಎಲ್ಲ ಕ್ಲಾತ್ಸ್ ನಾನು ಮೋಸ್ಟ್ಲಿ H&Mಯಿಂದ ತೊಗೊಂಡಿರೋದು ಕ್ಲಾತ್ಸ್ ಮಾತ್ರ. ಬಟ್ ಸೊ ಇದು ಮಿಟನ್ಸು ಮತ್ತು ಲೆಗ್ದೆಲ್ಲ ಬಂದು ಮೋಸ್ಟ್ಲಿ ಫಸ್ಟ್ ಕ್ರೈಯಲ್ಲಿ ಸ್ವಲ್ಪ, ಅಮೆಝಾನಲ್ಲಿ ಸ್ವಲ್ಪ ತೊಗೊಂಡಿರೋದು. ಲಾಸ್ಟ್ ಟೈಮ್ ಏನು ಮಾಡಿದೆ, ಈ ಥರ ಕ್ಲಾತ್ಸ್ ಎಲ್ಲ ಒಂದು ಈ ಥರ ಬ್ಯಾಗ್ ಹಾಕ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಈ ಥರದ್ದೆಲ್ಲ ಬೇರೆ ಇನ್ನೊಂದು ಬ್ಯಾಗ್ ಹಾಕ್ಕೊಂಡಿದ್ದೆ. ಬಟ್ ಅವ್ನು ಸಂಜೆ ಲಾಸ್ಟೆಲ್ಲ ಏನು ಮಾಡ್ತಿದ್ದೆ, ಯಾವುದು ಪೇರೇ ಇಲ್ಲ ಸರಿಯಾಗಿ, ನನಗೆ ಮ್ಯಾಚ್ ಆಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ ಅಂತಿದ್ದ. ಸೊ ಅದಕ್ಕೆ ಈ ಸಲ ಏನು ಅಂದ್ಕೊಂಡೆ, ಓಕೆ ಪೇರೇ ಫುಲ್ ಸೆಟ್ನೇ ಒಂದು ಈ ಥರ ಜಿಪ್ ಬ್ಯಾಗಲ್ಲಿ ಹಾಕಿ ಸ್ಟೋರ್ ಮಾಡೋಣ ಅಂದ್ಕೊಂಡು ಒಂದು ಫುಲ್ ಸೆಟ್ನ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದು ಒಂದು 7-8 ಪ್ಯಾಕ್ಸ್ ತೊಗೊಂಡಿದ್ದೀನಿ, 7-8 ಪೇರ್ಸ್ ತೊಗೊಂಡಿದ್ದೀನಿ. ಅಂದರೆ 7ರಿಂದ 8 ಜೊತೆ ತೊಗೊಂಡಿದ್ದೀನಿ. ಸೊ ಈ ಥರ ಎಲ್ಲ ಪೇರ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ತೋರಿಸ್ತೀನಿ ತಡೀರಿ. ಇದು ಒಂಥರ ಕ್ಯೂಟಾಗಿದೆ, ಒಂಥರ ಚೆರೀಸ್ ಇದೆ ಒಂದು ಬಿಟ್ಟ ಮೇಲೆ. ಇದು ಆಲ್ಮೋಸ್ಟ್ ಎಲ್ಲ ಫುಲ್ ಸ್ಲೀವ್ ಇರೋದು ಒನ್ಸೀಸೇ ನಾನು ಮಾಡ್ಕೊಂಡಿರೋದು. ಸೊ ಇದಕ್ಕೆ ಪ್ಯಾಂಟ್ ಒಂದು ಪೇರ್ ಇದೆ. ಸೊ ಬೇಕಾದಷ್ಟಕ್ಕೆ ಇದ್ರ ಪ್ಯಾಂಟ್ ಹಾಕದೇ ಇರ್ಬೋದು, ಬೇಕು ಅಂದರೆ ಹಾಕೋಬೋದು. ಅದಲ್ಲದೆ 2 ಬೆಡ್ಶೀಟ್ ತೊಗೊಂಡಿದ್ದೀನಿ ಈ ಥರ. ಸೊ ಈ ಥರದ್ದು ಇದು ನಾನು ಅವಿ ಟೈಮಲ್ಲಿ ತೊಗೊಂಡಿದ್ದೆ. ಸೊ ಸೇಮ್ ಚೆನ್ನಾಗೇ ಇದೆ. ಸೊ ಅದನ್ನೇ ಸೇಮ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವಾಗಲೂ. ಸೊ ಇನ್ನೊಂದು ಏನಂದರೆ, ಎಲ್ಲ ಕ್ಲಾತ್ಸ್ನ ನಾನು ಒಂದು ಸಲ ವಾಶ್ ಮಾಡಿ ಪ್ಯಾಕ್ ಮಾಡ್ಕೊಂಡಿರೋದು. ವಾಶ್ ಇನ್ ದ ಸೆನ್ಸ್ ಜಸ್ಟ್ ಅದು ಬೇಬಿ ಡಿಟರ್ಜೆಂಟ್ ಬರುತ್ತಲ್ಲ ಅದನ್ನು ಹಾಕಿ, ಅಥವಾ ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ಜಸ್ಟ್ ವಾಶ್ ಮಾಡಿಕೊಂಡ್ರು ಸಾಕು. ಸುಮ್ಮನೆ ಸ್ಯಾನಿಟೈಸ್ ಮಾಡೋಕ್ಕಂತ ಮಾಡಿರೋದಷ್ಟೇ. ಸೊ ಅದೊಂದು. ಆಮೇಲೆ ಈ ಸ್ವ್ಯಾಡಲ್ಸ್ ಬಂದು ಅಗೇನ್ ಒಂದು 3 ಪೇರ್ಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲೂ ಸ್ವ್ಯಾಡಲ್ ಮಾಡ್ಬೋದು, ಇದರಲ್ಲೂ ಬೆಡ್ಶೀಟಲ್ಲೂ ಸ್ವ್ಯಾಡಲ್ ಮಾಡ್ಬೋದು ಪಾಪನ. ಇಲ್ಲಾಂದರೆ ಇನ್ನೂ ಒಂದು ಆಪ್ಷನ್ ಇದೆ, ಜಸ್ಟ್ ಟ್ರೈ ಟು ಶೋ. ಈ ಥರ ಸ್ಲೀಪಿಂಗ್ ಪಾಡ್ ಅಂತ ಬರುತ್ತೆ. ಸೊ ನಿಮ್ಗೆ ಸ್ವ್ಯಾಡಲ್ ಮಾಡೋಕ್ಕೆ ಕಷ್ಟ ಆದರೆ, ಅಥವಾ ಪಾಪು ಸ್ವ್ಯಾಡಲ್ ಮಾಡಿಸ್ಕೊತಿಲ್ಲ ಅಂದರೆ ಈ ಥರ ಓಪನ್ ಬರುತ್ತೆ. ಸೊ ಈ ಓಪನ್ ಜಿಪ್ ಇದೆ. ಸೊ ಜಿಪ್ ಹಾಕ್ಬಿಟ್ಟು ನಾರ್ಮಲ್ ಕ್ಲಾತ್ಸ್ ಹಾಕಿ ಜಿಪ್ ಹಾಕ್ಬಿಟ್ರೆ ಹ್ಯಾಂಡು ಮತ್ತು ಲೆಗ್ಗು 2 ಕವರ್ ಆಗಿರುತ್ತೆ. ಸೊ ಸ್ಲೀಪಿಂಗ್ ಪಾಡ್ ಅಂತ ಬರುತ್ತೆ. ಈ ಥರದ್ದೊಂದು 3 ಪೀಸ್ ತೊಗೊಂಡಿದ್ದೀನಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಬಂದು ಟವಲ್ಸು. ನಾನು ಫಸ್ಟ್ ಟೈಮ್ ಅವಿಗೆ ಯೂಸ್ ಮಾಡಿದಾಗ ಕಾಟನ್ ಟವಲ್ ತೊಗೊಂಡಿದ್ದೆ. ಸೊ ಆ ಕಾಟನ್ ಟವಲ್ ಬಂದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಈ ಸಲ ಐ ಥಾಟ್ ವಿಲ್ ಗೋ ಫಾರ್ ಬ್ಯಾಂಬೂ ಟವಲ್ಸ್ ಅಂತ. ಸೊ ಬ್ಯಾಂಬೂ ಟವಲ್ಸಲ್ಲಿ
ಇದು ಬ್ರ್ಯಾಂಡ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಐ ಥಿಂಕ್ ನಾನು ಇದನ್ನ ಅಮೆಝಾನಲ್ಲೇ ಆರ್ಡ್ರ್ ಮಾಡಿದ್ದು. ಸೊ ಈ ಥರ ಇದೆ. ಸೊ ಕ್ಲಾತ್ ಮಾತ್ರ ತುಂಬ ಸಾಫ್ಟ್ ಇದೆ. ಸೊ ಐ ಹ್ಯಾವ್ ಅ ಗುಡ್ ಫೀಲಿಂಗ್ ದಿಸ್ ಟೈಮ್. ಸೊ ನೋಡೋಣ, ತುಂಬ ಸಾಫ್ಟ್ ಇದೆ ಕ್ಲಾತ್ಸು. ಸೊ ಇದ್ರದ್ದೇ ಸೇಮು ವಾಶ್ ಕ್ಲಾತ್ಸ್ ತೊಗೊಂಡಿದ್ದೀನಿ, ಸೇಮ್ ಬ್ರ್ಯಾಂಡ್ದು. ಸೊ ಯು ಕ್ಯಾನ್ ಬರ್ಪ್ ಮಾಡಿಸ್ಬೋದು, ಅಥವಾ ಜಸ್ಟ್ ವೆಟ್ ಮಾಡಿ ಏನಾದರೂ ಲೈಟಾಗಿ ವಾಶ್ ಮಾಡೋಂಗಿದ್ರೆ ವಾಶ್ ಮಾಡ್ಬೋದು, ಬಂಪ್ ಕ್ಲೀನ್ ಮಾಡ್ಬೋದು, ಏನಕ್ಕಾದರೂ ಯೂಸ್ ಆಗುತ್ತೆ. ಸೊ ಇದೊಂದು 4-6 ತೊಗೊಂಡಿದ್ದೀನಿ. ಅದಲ್ಲದೆ ಇದು ಬಿಬ್ಬು, ಇದು ಅಷ್ಟು ಹೆವಿ ಟೈಮಲ್ಲಿ ತೊಗೊಂಡಿದ್ದು, ಬಟ್ ಅಷ್ಟೊಂದು ಯೂಸ್ ಆಗಿಲ್ಲ. ಸೊ ಈ ಸಲ ಸೇಮ್ ಅದನ್ನೇ ವಾಶ್ ಮಾಡಿ ಎತ್ಕೊಂಡಿದ್ದೀನಿ. ಅದಲ್ಲದೆ ಲಾಸ್ಟ್ ಟೈಮ್ ನಾನು ಟಾಯ್ಸ್ ಏನೂ ತೊಗೊಂಡೋಗಿರಲಿಲ್ಲ ಪ್ಯಾಕ್ ಹಾಸ್ಪಿಟಲ್ ಬ್ಯಾಗಲ್ಲಿ. ಬಟ್ ಇದ್ದಿದ್ರೆ ಸ್ವಲ್ಪ ಡಿಸ್ಟ್ರಾಕ್ಷನ್ಗೆ ಅಥವಾ ಅತ್ತಾಗ ಏನಾದರೂ ತೋರ್ಸೋಕ್ಕೆ ಹೆಲ್ಪ್ ಆಗಿರೋದು ಅಂತ ಅನಿಸ್ತಿತ್ತು ಆವಾಗ ನನಗೆ. ಸೊ ಅದಕ್ಕೆ ಈ ಥಾಟ್ ಈ ಸಲ ಟಾಯ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ಈ ಥರ ಒಂದು 2-3 ಟಾಯ್ಸ್ನ ತೊಗೊಂಡಿದ್ದೀನಿ. ಇದು ರ್ಯಾಟಲ್ಸ್, ಇದು ಬ್ಲ್ಯಾಕ್ ಚುಕ್ಕಿ ಇರೋದು ತೊಗೊಂಡಿದ್ದೀನಿ. ಸೊ ಹಿ ಆರ್ ಶಿ ಕ್ಯಾನ್ ಸಿ ಅಂತ. ಕ್ಯೂಟಾಗಿದೆ. ಅದಾದಮೇಲೆ ಇದೊಂದು ಬುಕ್ಕು, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಸೌಂಡ್ ಬರುತ್ತದೆ. ಸೊ ಇದಿಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಟವಲ್ ವಿಷಯಕ್ಕೆ ಬಂದರೆ ನಾನು 2 ಟವಲ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಸೇಮು. ಒನ್ ಬಂದು ಐ ಥಿಂಕ್ ಇದಿಷ್ಟೇ ಡಿಫ್ರೆನ್ಸ್ ಇದೆ. ಅದು ಪಿಂಕ್ ಇತ್ತು, ಇದು ಬ್ಲ್ಯಾಕ್ ಇದೆ, ಇದು ಪಾಂಡಾ. ಅದಾದಮೇಲೆ ಈ ಥರ ಒಂದು ಲೈಟ್ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ ನಂದು ಓನ್ ಆಡಿಷನ್ ಇದು. ಸೊ ಇದನ್ನು ಅಷ್ಟೇ ಲೈಕ್ ಲಾಸ್ಟ್ ಟೈಮ್ ಹೋದಾಗ ಅದು ದೊಡ್ಡ ದೊಡ್ಡ ಲೈಟ್ಸ್ ಇರುತ್ತೆ ಹಾಸ್ಪಿಟ್ಲಲ್ಲಿ. ಸೊ ಅದನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಳಕು ಅನಿಸ್ತಿತ್ತು. ಫುಲ್ ಆಫ್ ಮಾಡಿದ್ರೆ ಪಾಪು ಕಾಣಿಸ್ತಿರ್ಲಿಲ್ಲ. ಸೊ ಏನಾದರೂ ಒಂದು ಚಿಕ್ಕ ಸ್ಮಾಲ್ ಲೈಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಸೊ ಅದಕ್ಕೆ ಐ ಥಾಟ್ ದಿಸ್ ಟೈಮ್ ವಿಲ್ ಆ್ಯಡ್ ಬೆಡ್ ಲೈಟ್ ಅಂತ. ಸೊ ಈ ಥರ ಬರುತ್ತೆ ಇದು ಲೈಟು. ಸೊ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಕಲರ್ ಸೆಟ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಕಲರ್ ಸೆಟ್, ಅದ್ರ ಮೇಲೆ ಕ್ಲಿಕ್ ಆದರೆ ಈ ಕಲರ್ ಸೆಟ್ ಆಗುತ್ತೆ. ಈ ಥರ ಇದನ್ನ ನಾನು ಐ ಥಿಂಕ್ ಐಕ್ಯಾದಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಪ್ರೈಸ್ ಬೇಕಾದರೆ ಆ್ಯಡ್ ಮಾಡ್ತೀನಿ. ಶೆಲ್ಲಿಂದ ವರ್ಕ್ ಆಗುತ್ತೆ ಇದು. ಡ್ರೈ ಶೀಟ್ ತೊಗೊಂಡಿದ್ದೀನಿ. ಸೊ ಇದು ಒಂದು ಐಕ್ಯಾದಲ್ಲೇ ತೊಗೊಂಡಿರೋದು ಡ್ರೈ ಶೀಟು. ಪಾಪುಗೆ ಡೈಪರ್ ಚೇಂಜ್ ಮಾಡೋವಾಗ ಅದು ಬೆಡ್ ಮೇಲೆ ಮಲಗಿಸ್ಕೋಬೇಕು ಅಂದರೆ ಈ ಥರ ಡ್ರೈ ಶೀಟ್ನ ಹಾಕೋಬೋದು. ಅಂದರೆ ನೀವು ಡೈಪರ್ ಹಾಕಿಲ್ಲ ಅಂದರೆ. ಸೊ ಈ ಥರ ಒಂದೆರಡು ಡ್ರೈ ಶೀಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದಲ್ಲದೆ ಇದನ್ನು ಅಷ್ಟೇ ಈ ಸಲ ಆ್ಯಡ್ ಮಾಡಿರೋದು ನಾನು. ಸೊ ಲಾಸ್ಟ್ ಟೈಮ್ ನಾನು ಇದನ್ನ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಸೊ ಬೇಸಿಕಲಿ ಏನಿದು ಅಂದರೆ ಮಸ್ಟರ್ಡ್ ಪಿಲ್ಲೋ. ಸೊ ಈ ಥರ ಬರುತ್ತೆ. ಸೊ ಬೇಬಿದು ಹೆಡ್ ಶೇಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿ ಕ್ಯಾನ್ ಯೂಸ್ ಇಟ್ ಫ್ರಮ್ ಡೇ 1 ಆ್ಯಕ್ಚುಲಿ. ಸೊ ಅದಕ್ಕೆ ಈ ಸಲ ಐ ಥಾಟ್ ಇದನ್ನು ತೊಗೊಂಡೋಗೋಣ ಅಂತ. ಸೊ ಸ್ವಲ್ಪ ಅಭ್ಯಾಸ ಆಗಲಿ ಇನಿಷಿಯಲಿ ಅಂತ. ಸೊ ಅದು ಅಭ್ಯಾಸ ಆಗಲಿ ಅಂತ ಇದನ್ನ ಹಾಕ್ಕೊಂಡಿದ್ದೀನಿ. ಓಕೆ, ಇದ್ರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಪಾಪುದು ಎಷ್ಟು ಹಾಕ್ಕೊಂಡ್ರು ಮುಗಿತಾನೆ ಇಲ್ಲ, ಎಲ್ಲೆಲ್ಲಿ ಪ್ಯಾಕ್ ಮಾಡೋದು ಅಂತಲೂ ಗೊತ್ತಾಗ್ತಿದೆ ನನಗೆ. ಅದೊಂದು ಬಿಗ್ ಟ್ರಾಲ್ ಬ್ಯಾಗು ಪ್ಲಸ್ ಈ ಬ್ಯಾಗು, 2 ಬ್ಯಾಗಲ್ಲಿ ಪ್ಯಾಕ್ ಆಗಿದೆ ಪಾಪು ಐಟಮ್ಸು. ಸೊ ಅದ್ರ ಜೊತೆಗೆ ಇದಿಷ್ಟು ಅಂದರೆ ಶಾಂಪೂ. ಸೊ ನಾನು ಯೂಸ್ ಮಾಡ್ತಿರೋದು ಬಂದು ಸೆಬಾಮೆಡ್ ಅವ್ರದ್ದು. ಸೇಮ್ ಅವಿಗೂ ನಾನು ಇದನ್ನೇ ಯೂಸ್ ಮಾಡಿದ್ದು. ಸೊ ನನಗಿದು ಇಷ್ಟ ಆಯ್ತು ಆ್ಯಕ್ಚುಲಿ ಬ್ರ್ಯಾಂಡು. ಸೊ ಈ ಬ್ರ್ಯಾಂಡ್ನೇ ಮೋಸ್ಟ್ಲಿ ಯೂಸ್ ಮಾಡ್ತೀನಿ ಇವಾಗ್ಲೂ. ಆಮೇಲೆ ಮತ್ತೆ ಕಾಲೇಜಲ್ಲಿ ಮತ್ತೆ ಬ್ರ್ಯಾಂಡ್ ಚೇಂಜ್ ಮಾಡ್ತೀನಿ. ಸೊ ಇದು ಸೆಬಾಮೆಡ್ ಅವ್ರದ್ದು ಶಾಂಪೂ, ಬಾಡಿ ಲೋಷನ್ನು, ಬಾಡಿ ವಾಶು ಎಲ್ಲ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಬೇಬಿ ಫಾರೆಸ್ಟ್ದು, ಐ ಡೋಂಟ್ ಥಿಂಕ್ ಸೊ, ಐ ಕ್ಯಾನ್ ಸಿ, ಬೇಬಿ ಫಾರೆಸ್ಟ್ದು ಏನಂತಾರೆ ಇದನ್ನ, ಕಾಜಲ್, ಅದನ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ನೈಲ್ ಕಟ್ ಇಟ್ಕೊಂಡಿದ್ದೀನಿ. ಅದು ಹುಟ್ಟಿದಾಗ ಮಕ್ಕಳು ಸ್ವಲ್ಪ ಉಗುರು ಬೆಳೆದಿರುತ್ತಲ್ಲ ಕಟ್ ಮಾಡೋಕ್ಕೆ. ಅದಾದಮೇಲೆ ಒಂದು ವೈಟ್ ಟಿಶ್ಯೂ ತೊಗೊಂಡಿದ್ದೀನಿ. ಇದು ಬಂದು ನಾನು ಮದರ್ ಸ್ಪರ್ಶ ಅವ್ರದ್ದು ಯೂಸ್ ಮಾಡ್ತಿರೋದು. ಸೇಮ್ ನಾನು ಅವಿಗೆ ಯೂಸ್ ಮಾಡಿರೋದು. ನಂಗೆ ತುಂಬ ಇಷ್ಟ ಇದು. ಯಾಕೆಂದರೆ ಇಟ್ ಈಸ್ ಲೈಕ್ 99% ಪ್ಯೂರ್ ವಾಟರು. ಸೊ ಆಲ್ಮೋಸ್ಟ್ ಲೈಕ್ ವೆಟ್ ಕ್ಲಾತ್ ಹೆಂಗಿರುತ್ತೆ ಅದೇ ಥರ ಇರುತ್ತೆ. ಸೊ ಏನು ಸೆಂಟ್ ಏನೂ ಇರೋಲ್ಲ. ಫ್ರಮ್ ದ ಡೇ 1 ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಅದಕ್ಕೆ ಸೇಮ್ ಈ ಥರದೊಂದು ವೆಟ್ ಟಿಶ್ಯೂಸ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಬಾಟ್ಲ್ ಇಟ್ಕೊಂಡಿದ್ದೀನಿ.
ಸೊ ನಂಗೆ ಗೊತ್ತಿಲ್ಲ ಇದು ಹೆಲ್ಪ್ ಆಗುತ್ತಾ ಇಲ್ವಾ ಅಂತ, ಬಟ್ ನನ್ನ ಹತ್ರ ಇತ್ತು ಅಂತ ಇಟ್ಕೊಂಡಿದ್ದೀನಿ. ಏನಾದರೂ ಲ್ಯಾಚಿಂಗ್ ಇಶ್ಯೂಸು ಅಥವಾ ಏನಾದರೂ ಇಶ್ಯೂಸಾಗಿ ಫೀಡ್ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ಮೋಸ್ಟ್ಲಿ ಬಾಟ್ಲಲ್ಲಿ ಫೀಡ್ ಮಾಡೋಕ್ಕೆ ಕೊಡಲ್ಲ, ನನ್ನ ಫಸ್ಟ್ ಬೇಬಿ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳಬೇಕು ಅಂದರೆ. ಬಟ್ ಇದ್ದಿದ್ದರಿಂದ ನಮ್ಮ ಮನೇಲಿ ಇದ್ದಿದ್ದರಿಂದ ಇಟ್ಕೊಂಡಿದ್ದೀನಿ. ಸೊ ಬಟ್ ಅಲ್ಲಿ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯೂಸ್ ಮಾಡಿದ್ದೇನು ಅಂದರೆ ಇದು ತೋರಿಸ್ತೀನಿ, ಒಳ್ಳೆ ಬೇಸಿಕಲಿ. ಸೊ ಇದು ಒಳ್ಳೆ ತೊಗೊಂಡಿದ್ದೀನಿ ಒಂದೆರಡು. ಇದನ್ನು ಅಷ್ಟೇ ಹೆವಿ ಟೈಮಲ್ಲಿ ತೊಗೊಂಡಿದ್ದು. ಒಂದು ಬೌಲು, ಈಗ ಒಂದು ಸ್ಮಾಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇನ್ ಕೇಸ್ ರಿಕ್ವೈರ್ಡ್ ಆದರೆ, ಯಾಕೆಂದರೆ ಅವ್ರು ಬಾಟ್ಲ್ ಯೂಸ್ ಮಾಡೋಕ್ಕೆ ಹೇಳಲ್ಲ. ಸೊ ಈ ಥರ ಬೌಲಲ್ಲಿ ಫಿಕ್ಸ್ ಮಾಡಿಕೊಂಡು ಒಳ್ಳೆಲ್ಲೇ ಕುಡಿಸಿ ಅಂತ ಹೇಳ್ತಾರೆ. ಬಿಕಾಸ್ ಪಾಪು ಆ ಟೆಕ್ಸ್ಚರ್ಗೆ ಮತ್ತು ಬಾಟಲ್ ಕುಡಿಯೋದಕ್ಕೆ ಅಭ್ಯಾಸ ಆಗಿಬಿಡುತ್ತೆ ಅಂತ. ಇದ್ರ ಜೊತೆಗೆ ನಾನು ಕ್ಯಾರಿ ಬ್ಯಾಗ್ ತೊಗೊಂಡಿದ್ದೀನಿ, ಬೇಬಿ ಕ್ಯಾರಿಯರು ಬೇಸಿಕಲಿ. ಸೊ ಅಂದರೆ ಹಾಸ್ಪಿಟ್ಲಿಂದ ವಾಪಸ್ ಬರೋವಾಗ ಅಥವಾ ಇನ್ನೆಲ್ಲಾದರೂ ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ಗೆ ಹೋಗಬೇಕು ಅಂದರೆ, ಸೊ ಬೇಬಿ ಕ್ಯಾರಿ ಮಾಡೋಕ್ಕೆ, ಯಾಕಂದರೆ ತುಂಬ ಸ್ಮಾಲ್ ಇರುತ್ತಲ್ಲ, ಸೊ ಕ್ಯಾರಿ ಮಾಡೋಕ್ಕೆ ಈಸಿ ಆಗಲಿ ಅಂತ ಆ ಇಮೇಜ್ನ ನಾನು ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ. ಸೊ ಆ ಪಾಪುಗೆ ಎಷ್ಟು ಪ್ಯಾಕ್ ಮಾಡಿದ್ರೂ ಕಡಿಮೆನೇ. ಸೊ ಇನ್ನೇನಾದರೂ ಒಂದೊಂದು ಮಿಸ್ ಆಗಿದ್ರೆ ವಿಲ್ ಬೈ ದೇರ್ ಅಷ್ಟೇ. ಇಲ್ಲಾಂದರೆ ಯಾರಿಗಾದ್ರು ಫೋನ್ ಮಾಡಿದ್ರೆ ತಂದು ಕೊಡ್ತಾರೆ, ಮನೆ ಹತ್ರನೇ ಇರ್ತಾರೆ ಅಂತ ಅರ್ಜೆಂಟ್ದೇನಾದರೂ ಬೇಕು ಅಂದರೆ. ಸೊ ನನ್ನ ಪ್ರಕಾರ ನನ್ನೆಲ್ಲದು ಆಲ್ಮೋಸ್ಟ್ ಬೇಕಾಗಿರೋದೆಲ್ಲ ಎಸೆನ್ಷಿಯಲು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ಪಾರ್ಟ್ 2 ಅಲ್ಲಿ ನನಗೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಸಂಜುಗೆ ಏನು ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಕಂಟಿನ್ಯೂ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಲವ್ ಯಾ, ಬಾಯ್.